ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಆಮೇಲೆ ನಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಸೊ ದ್ಯಾಟ್ ನಿಮಗೆ ಅಂತ ನಾವು ಹೊಸ ಪ್ಲೇಲಿಸ್ಟ್ ಸಹ ಕ್ರಿಯೇಟ್ ಮಾಡಿದ್ದೀವಿ. ಅಲ್ಲಿ ಕುಕ್ಕಿಂಗಲ್ಲಿ ನಿಮಗೆ ಕ್ವಿಕ್ ಬ್ರೇಕ್ಫಾಸ್ಟ್ ರೆಸಿಪೀಸ್, ಆಮೇಲೆ 5 ಮಿನಿಟ್ಸ್ ಚಾಟ್ ರೆಸಿಪೀಸ್ ಎಲ್ಲ ಇದೆ. ಆಮೇಲೆ ಟೆಕ್ನಾಲಜಿ, ಆರ್ಟ್ ಆ್ಯಂಡ್ ಕ್ರಾಫ್ಟ್, ರಂಗೋಲಿ ಎಲ್ಲ ಇದೆ. ಸೊ ಪ್ಲೀಸ್ ಡು ವಿಸಿಟ್ ಆ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಬ್ರೆಡ್ ರೋಲ್ಸ್. ಸೊ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಆಮೇಲೆ 2 ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ನೀಟಾಗೆ ಫ್ರೈ ಮಾಡ್ಕೊಳ್ಬೇಕು. ಇಷ್ಟಾದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಸಣ್ಣದಾಗೆ ಹೆಚ್ಚಿಟ್ಕೊಳ್ಳಿ, ಬಿಕಾಸ್ ನಾವು ಇದನ್ನು ಸ್ಟಫ್ ಥರ ಹಾಕಬೇಕು. ಸೊ ನೀವು ಎಷ್ಟು ಸಣ್ಣದಾಗಿ ಇಟ್ಕೊಂಡಿರ್ತೀರ ಅದು ಅಷ್ಟು ಕ್ರಿಸ್ಪಿಯಾಗಿ ನಿಮಗೆ ಟೇಸ್ಟ್ ಕೊಡುತ್ತೆ. ಅದು ಒಳಗಡೆ ನೀಟಾಗಿ ಬೆಂದಿದ್ರೆ ನಿಮಗೆ ಒಳಗಡೆ ತಿಂದಾಗ ಹಸಿ ಹಸಿ ಥರ ಅನಿಸ್ಬಾರ್ದು. ಆಮೇಲೆ ಇದಕ್ಕೆ ನಾನು ಅರಿಶಿನ, ಆಮೇಲೆ ಅಚ್ಕಾರದ ಪುಡಿ, ಆಮೇಲೆ ಚಾಟ್ ಮಸಾಲ ಅಥವಾ ಗರಂ ಮಸಾಲ ನೀವು ಏನು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಲಾಸ್ಟಲ್ಲಿ ಆಲೂಗೆಡ್ಡೆನ 2 ಆಲೂಗೆಡ್ಡೆನ ನಾನು ಬೇಯಿಸಿಟ್ಕೊಂಡು ಅದನ್ನು ಚೆನ್ನಾಗಿ ಸ್ಪ್ಲ್ಯಾಶ್ ಮಾಡಿದ್ದೀನಿ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಸ್ಪ್ಲ್ಯಾಶ್ ಆಗಿದೆ. ಅಷ್ಟನ್ನು ಸ್ಪ್ಲ್ಯಾಶ್ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ. ಇಷ್ಟು ರೆಡಿ ಆದರೆ ನಮ್ಮ ಸ್ಟಫ್ ಇವಾಗ ರೆಡಿಯಾಗಿದೆ. ಇದನ್ನು ಪಕ್ಕಕ್ಕಿಟ್ಟು ಇವಾಗ ಬ್ರೆಡ್ನ ಸೈಡ್ ಬಾರ್ಡರ್ಸ್ ಏನಿರುತ್ತೆ ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈ ಸೈಡ್ ಬಾರ್ಡರ್ಸು ನಿಮಗೆ ವೇಸ್ಟ್ ಆಗುತ್ತೆ ಅಂತ ತಿಳ್ಕೊಳ್ಬೇಡಿ. ಅದನ್ನು ನೀವು ಮಿಕ್ಸಿಗೆ ಹಾಕಿದ್ರೆ ಅದೇ ಬ್ರೆಡ್ ಕ್ರಮ್ಸ್ ಆಗುತ್ತೆ. ಅದನ್ನು ಬೇರೆ ಚಾಟ್ಸ್ಗೆ ನೀವು ಯೂಸ್ ಮಾಡ್ಕೋಬೋದು. ಸೊ ಇವಾಗ ಒಂದೊಂದೇ ಬ್ರೆಡ್ ಸ್ಲೈಸ್ನ ತೊಗೊಂಡು ಅದನ್ನು ಲೈಟಾಗಿ ಡಿಪ್ ಮಾಡಿ ಆಮೇಲೆ ನೀರನ್ನ ನೀಟಾಗಿ ಸೋರಿಸಿ. ಈ ಥರ ನೀವು ಮಾಡೋದ್ರಿಂದ ಅದು ಬೈಂಡಿಂಗ್ ಪಾರ್ಟಿಕಲ್ ಥರ ಆಗುತ್ತೆ. ನೀವು ಅದರೊಳಗೆ ಏನೇ ಹಾಕಿದ್ರೂ ಅದು ನೀಟಾಗಿ ನೀವು ಟೆಕ್ಸ್ಚರ್ ಕೊಡ್ಬೋದು, ಯಾವುದೇ ಟೆಕ್ಸ್ಚರ್ ಕೊಡ್ಬೋದು. ಸೊ ಇವಾಗ ನಾವು ಮಾಡಿಟ್ಕೊಂಡಿರೋ ಸ್ಟಫ್ನ ಅದಕ್ಕೆ ಹಾಕಿ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಅದು ಬೆಂಡ್ ಆಗ್ತಿದೆ. ಇದಕ್ಕೆ ಬ್ರೆಡ್ ರೋಲ್ಸ್ ಥರ ನಾನು ಶೇಪ್ ಕೊಡ್ತಾಯಿದ್ದೀನಿ. ಸೊ ನಾವು ಅದಕ್ಕೆ ನೀರಲ್ಲಿ ಹಾಕಿರೋದ್ರಿಂದ ಅದು ಯಾವ ಶೇಪ್ ಬೇಕಾದರೂ ಕೊಟ್ಕೋಬೋದು. ಸೊ ಇಷ್ಟಾಗಿದೆ. ಇದನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಇವಾಗ. ಸೊ ಇದನ್ನು ನೀಟಾಗೆ ಗೋಲ್ಡನ್ ಬ್ರೌನ್ ಬರೋ ತನಕ ಕರ್ಕೊಳ್ಳೋಣ. ಸೊ ಇದನ್ನು ನೀವು ಈವ್ನಿಂಗ್ ಮಳೆ ಬರ್ತಾ ಇರಬೇಕಾದ್ರೆ ಕಾಫಿ ಅಥವಾ ಟೀ ಜೊತೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮನೇಲಿರೋ ಸಾಮಾನುಗಳಿಂದನೇ ಮಾಡ್ಬೋದು. ಎಲ್ಲರಿಗೂ ಇದು ತುಂಬ ಇಷ್ಟ ಆಗುತ್ತೆ. ಸೊ ಅದು ಆಗೋಷ್ಟೊತ್ತಿಗೆ ನೀವು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಇವಾಗ ನಾನು ತೋರಿಸ್ತೀನಿ ನೋಡಿ ಅದು ಎಷ್ಟು ಸಖತ್ತಾಗಿ ಬೆಂದಿದೆ ಒಳಗಡೆ ಅಂತ, ಆಮೇಲೆ ಅದು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಕೇಳಿಸ್ಕೊಂಡ್ರೆ ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಸೊ ನೀವು ಟ್ರೈ ಮಾಡಿ ಮತ್ತು ಕಮೆಂಟಲ್ಲಿ ಹೇಗೆ ಬಂದಂತ ತಿಳಿಸಿ. ಸೊ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಬ್ರೆಡ್ ರೋಲ್ಸ್ ಆರ್ ರೆಡಿ.